ಅತಿರಥ ಮಹಾರಥ ಸಾರಥಿ. Hi guys, good morning ಎಲ್ಲರಿಗೂ. Welcome back to my new vlog guys. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. Hi guys, ನಾನು ನಿಮ್ಮ ಹುಡುಗ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಒಂದು ಎಷ್ಟು ಅಂದರೆ ಟೈಮ್ ನೋಡ್ರಿ 1:50 ಆಗೈತೆ ಟೈಮು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಪ್ಪ ಅಂತ ವಿಷಯ ಅಂತಂದರೆ, ಗಾಡಿನ ನೆನ್ನೆನೆ ವಾಷಿಂಗ್ ಮಾಡಿ ಇಳಿಸಿದ್ನಲ್ವಾ, ನಮ್ಮ ಕಸ್ಟಮರು 2 ಕೇಸ್ ನೀರು ಬೇಕು, ನಮಗೆ ಹಾಕ್ಕೊಳ್ಳೋ ಬರೋಕ್ಕಾಗಲ್ಲ, ಅದಕ್ಕೆ ನೀವೇ ಹಾಕೋ ಬನ್ನಿ ಅಂದರು. ನೆನ್ನೆನೆ ನನ್ನ ತಮ್ಮನ ಕೈಲಿ 2 ಕ್ಯಾನ್ ನೀರು ತರಿಸಿದ್ದೆ. ಅದನ್ನು ಇವಾಗ ಗಾಡಿಗೆ ಹಾಕ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಬನ್ನಿ ಇವಾಗ ನಾನು ಪಿಕಪ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಹೋಗ್ತಿರೋದು ಸೇಮ್ ರಾಮೇಶ್ವರಂಗೆ. ರಾಮೇಶ್ವರಂ ಅಂದರೆ ತಮಿಳ್ನಾಡು ರೌಂಡ್ಸ್ ಹೋಗ್ತಿರೋದು. ತಮಿಳ್ನಾಡು ರೌಂಡ್ಸು ಎಲ್ಲೆಲ್ಲಪ್ಪ ಅಂತಂದರೆ, ಫಸ್ಟು ಶ್ರೀರಂಗಮ್ಮು, ಅದಾದಮೇಲೆ ತಂಜಾವೂರು, ಅದಾದಮೇಲೆ ರಾಮೇಶ್ವರಮ್ಮು, ಅದಾದಮೇಲೆ ಮಧುರೈ ತೋರಿಸ್ಕೊ ಬರಬೇಕು. ಲೆಟ್ಸ್ ಗೋ ಗೈಸ್. ನೋಡ್ರಿ ನಾಯಿ ಸತ್ತೋಗೈತೆ ರೋಡಲ್ಲಿ. ಲೆಟ್ಸ್ ಗೋ ಗೈಸ್. ಹೋಗ್ಬಿಟ್ಟು ಫುಲ್ಲು ಜರ್ನಿನ ಕಂಪ್ಲೀಟ್ ಮಾಡ್ಕೊ ಬರೋಣ. ಏನೋ ತೊಂದರೆ ಆಗದೆ ಇರೋ ಥರ ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಬನ್ನಿ ಹೋಗೋಣ. ಇವತ್ತೇನು ಮರ್ತಿಲ್ಲ, ಮೊನ್ನೆ ಚಾರ್ಜರೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವತ್ತೇನು ಮರ್ತಿಲ್ಲ, ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಟೀ ಕುಡಿಬೇಕು. ಆನ್ ದ ವೇ ಹೋಟ್ಲು. ಇಷ್ಟು ಬೇಗ ಮಾಮೂಲಿ ಟೀ ಅಂಗಡಿಯೆಲ್ಲ ಓಪನ್ ಇರೋ ಡೌಟು. ಈಗ ಆಲ್ರೆಡಿ ಈಗ 2 ಗಂಟೆ ಹತ್ರ ಆಗೈತೆ. ಇವಾಗ ಓಪನ್ ಇರೋದು ಸ್ವಲ್ಪ ಡೌಟ್ ಐತೆ. ಎಲ್ಲ ನಾವು ಓಪನ್ ಇದ್ದರೆ ಟೀ ಕುಡ್ಕೊಂಡು ಹೋಗೋಣ. ನಿನ್ನೆ ಬ್ಲಾಗ್ ಅಪ್ಲೋಡ್ ಆಗಿಲ್ಲ. ಏನಕ್ಕೆ ಅಪ್ಲೋಡ್ ಆಗಿಲ್ಲ ಅಂತಂದರೆ, ಸ್ವಲ್ಪ ಅದು 40 ನಿಮಿಷ ಹತ್ರ ಐತೆ. 38 ನಿಮಿಷನೂ ಐತೆ ಗೈಸ್ ಬ್ಲಾಗ್. ಅದು 36 ನಿಮಿಷನೋ 38 ನಿಮಿಷನೂ ಐತೆ ಬ್ಲಾಗ್. ಅದು ಎಡಿಟ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಫೈನಲಿ ಎಡಿಟ್ ಎಲ್ಲ ಕಂಪ್ಲೀಟ್ ಆಗೈತೆ. ಇವತ್ತು ಅದನ್ನು ಹೋಗ್ತಾ ಹೊಂದೇವೆ. ಬೆಳಗ್ಗೆ ಒಂದು 8:30-9 ಗಂಟೆ ಟೈಮಲ್ಲಿ ಬನ್ನಿ. ನಾನು ಯಾವ ಟೈಮಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ಯಾವ ಟೈಮಲ್ಲಿ ಓಡ್ತಿದ್ದೆ ಅಂತಲೇ ಗೊತ್ತಾಗ್ತಿಲ್ಲ. ಮೊನ್ನೆ ಅಪ್ಲೋಡ್ ಮಾಡಿರೋ ಬ್ಲಾಗು ಓಡೇ ಇಲ್ಲ. ಅದು 200 ಚಿಲ್ಲರೇನೋ ಸಮಥಿಂಗ್ ಓಡಾಯ್ತಷ್ಟೇ. ಯಾಕೋ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿಬಿಟ್ಟೈತೆ. ಅದು ಏನಕ್ಕಾಗೈತೆ, ನಾನು ಅಂದರೆ ಟೈಮಿಂಗ್ಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿಲ್ವಾ ಏನು ಅಂತ ಗೊತ್ತಿಲ್ಲ ನನಗೂ. ನೋಡೋಣ. ಇವಾಗ ನಾಳೆ ಬೆಳಗ್ಗೆ ಒಂದು 9 ಗಂಟೆ 8:30-9 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಒಂದು ಬ್ಲಾಗು. ಆ ಬ್ಲಾಗು ಹೆಂಗೆ ಓಡುತ್ತೆ ನೋಡ್ಬಿಟ್ಟು ಆಮೇಲೆ ಒಂದು ಟೈಮಿಂಗ್ ಸಜೆಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಅದೇ ಟೈಮಿಗೆ ಅಪ್ಲೋಡ್ ಆಗೋ ಥರ ನೋಡ್ಕೊಳ್ಳೋಣ. ಎಡ್ಸ್ಕೊ ಬನ್ನಿ. ಇವಾಗ ಹೋಗ್ಬಿಟ್ಟು ಪಿಕಪ್ ಮಾಡೋಕ್ಕೆ ಅಂತ ಹೋಗೋಣ. ಅವ್ರು ಹೇಳಿದರು 12 ಗಂಟೆಗೆ ಹೇಳಿದರು ಪಾಪ. ಪರವಾಗಿಲ್ಲ ಲೇಟಾಗಿ ಹೋಗೋಣ ಅಂದ್ಬಿಟ್ಟು 2 ಗಂಟೆಗೆ ಹೇಳಿದ್ರು. ಆಮೇಲೆ ಮತ್ತೆ 2:30ಗೆ ಬನ್ನಿ ಪರವಾಗಿಲ್ಲ, 2:30 ಆದರೂ ಓಕೆ ಅಂತಂದು ನಾನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸರಿ ಆಯ್ತು ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಾನು ಮಲ್ಕೊಬಿಟ್ಟಿದ್ದೆ. ಏನಾಯಿತು ಅಂದರೆ ನಾನು ನಿದ್ದೆ ಬಂದು ಮಲ್ಕೊಬಿಟ್ಟಿದ್ದೀನಿ. ಅಲಾರಾಮ್ ಇಟ್ಬಿಟ್ಟೆ ಮಲ್ಕೊಂಡಿದ್ದೀನಿ. ನನ್ನ ದೃಷ್ಟಕ್ಕೆ ಕರೆಕ್ಟಾಗಿ 1 ಗಂಟೆಗೆ ನಮ್ಮಮ್ಮ ಎಬ್ಬರಿಸ್ತು. ಅಲಾರಾಮ್ ಹೊಡಿತು. ಅದಾಯ್ತಾಗಿ 2 ನಿಮಿಷ ಹಂಗೆ ಮಲ್ಕೊಂಡಿದ್ದೀನಿ. ಮತ್ತು ನಮ್ಮ ಅಪ್ಪ ಎದೋಳ್ಬೇನ ಹೋಗಲ್ಬೇನ ಅಂತ ಎದೋಳಿಸ್ತು. ಅವಾಗ ಎಚ್ಚರ ಆಯಿತು. ಅವಾಗ ಎದ್ದು 2 ನಿಮಿಷ ಮೊಬೈಲ್ ನೋಡಿ ಫೈನಲಿ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ ಪಿಕಪ್ಗೆ. ಗೈಸ್ ಫೈನಲಿ ನಾನು ಲೊಕೇಶನ್ ರೀಚ್ ಆಗಿದ್ದಾಯಿತು. ಬರ್ತೀನಿ, ರೆಡಿ ಆಗ್ತಿದ್ದೀವಿ, ಬರ್ತೀವಿ ಅಂತಂದರು. ಗೈಸ್ ಗಾಡಿ ಆಫ್ ಮಾಡಿಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಈಗ ಆಲ್ರೆಡಿ ಟೈಮ್ ಬಂದು 2:15 ಆಗೈತೆ. 2:20 ಹತ್ರ ಆಗೈತೆ. ನೋಡಿದ್ದೀರಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಟೀ ಕುಡಿಬೇಕಾಗಿತ್ತು. ನನಗೆ ಟೀ ಕುಡಿದಿಲ್ಲ ಅಂದರೆ ಬೆಳಗ್ಗೆ ಹೊತ್ತು ಇಲ್ಲೆಲ್ಲ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಗೈಸ್. ಸೀರಿಯಸ್ಸಾಗಿ ಹೋಗ್ತಾ ಒಂದು ಟೋಲ್ಗೆ ಹಾಕ್ಬಿಟ್ಟು ಟೋಲಲ್ಲಿ ಟೀ ಕುಡ್ಕೊಂಡು ಹೋಗ್ಬಿಡೋಣ. ಟೋಲ್ ಎಲ್ಲ ಹಾಕ್ಬೇಕು ಅಂದರೆ ಸೀದಾ ಅತ್ತಿಬೆಲೆ ಟೋಲ್ಗೆ ಹೋಗ್ಬೇಕೀಗ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಟೋಲ್ಗಳೇ ಇಲ್ಲ. ನೋಡಿದಿರಿ ಗೈಸ್, ನಾವು ಪಿಕಪ್ ಮಾಡಿಕೊಂಡು ಇವಾಗ ಇಲ್ಲಿ ಜಿಯೋ ಬಂಕ್ ಹತ್ರ ಡೀಸೆಲ್ ಹಾಕಿಸ್ತಾ ಇದ್ದೀವಿ. ಡೌನ್ಗೆ ಕೆಳಗಡೆ ರಿವರ್ಸ್ ಬರುತ್ತೆ. ಹಿಂಗೆ ಒಂದು ಡೀಸೆಲ್ ರಿವರ್ಸ್ ಬರುತ್ತೆ. ಅದೊಂದು ಪ್ರಾಬ್ಲಮ್ ಆಗೈತಲ್ಲ. ಇವಾಗ ನಿಯರ್ ಇಲ್ಲಿ ಅತ್ತಿಬೆಲೆ ಟೋಲು ಇನ್ನೂ ಇಲ್ಲ ಗೈಸ್. ಇನ್ನು ಅತ್ತಿಬೆಲೆ ಹತ್ರ ಇದ್ದೀವಿ. ಇಲ್ಲಿ ಬಂದು ಇವಾಗ ಇಲ್ಲಿ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಗೈಸ್.
ಇವಾಗ ಅತ್ತಿಬೆಲೆ ಟೋಲ್ ಹತ್ರ ಬಂದು ನೋಡ್ರಿ ಟೀ ಕುಡಿಯೋಣ ಅಂದ್ಬಿಟ್ಟು ಗಾಡಿಯಲ್ಲಿ ನೆನೆಸ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ಫೈನಲ್ಲಿ ಇವಾಗ ನಾವು ಟೀ ಕುಡಿದಿದ್ದಾಯಿತು. ಟೀ ಕುಡ್ಕೊಂಡು ಇವಾಗ ನೋಡ್ರಿ ನಮ್ಮ ಡಾರ್ಲಿಂಗ್ ಇಲ್ಲೇ ಅವಳೆ. ವಾಷಿಂಗ್ ಮಾಡ್ಸಿರೋದಕ್ಕೆ ಮಸ್ತಾಗಿ ಕಾಣ್ತಾವಳೆ. ಅತ್ತಿಬೆಲೆ ಟೋಲ್ ಪಾಸ್ ಮಾಡಿಬಿಟ್ಟು ಇಲ್ಲೇ ಟೀ ಕುಡಿಯೋ ಅಂದ್ಬಿಟ್ಟು ಹಾಕ್ಬಿಟ್ಟು ಇಲ್ಲಿ ಟೀ ಕುಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ನಾನ್ ಸ್ಟಾಪ್. ಕೃಷ್ಣಗಿರಿ ಹತ್ರ ಹೋಗ್ತಾ ಇದ್ದೀನಿ ಈಗ. ಇಲ್ಲಿ ನೋಡ್ರಿ ಯಾವುದೋ ಹೋಟ್ಲಿಗೆ ಅಂದ್ಬಿಟ್ಟು ಟಿಫನ್ಗೆ ಅಂತ ಹಾಕಿದ್ದೀವಿ. ನಮ್ಮವರೆಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ಹೇಳಿದ್ವಿ ಹೋದರು. ಬನ್ನಿ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರೋಣ. ಇನ್ನೂ ಬಂದ್ಬಿಡು ಅಂತ ಕರೆದ್ಬಿಟ್ಟು ಹೋದರು. ಹೋಗ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಇವಾಗ ಹೊರಡಬೇಕು. ಫಸ್ಟ್ ಹೋಗ್ತಿರೋದು ಎಲ್ಲಿಗೆ ಅಂತಂದರೆ ಇವಾಗ ನಾವು ಫಸ್ಟ್ ಹೋಗ್ತಿರೋದು ಶ್ರೀರಂಗಮ್ ಅಂತ. ಬಾಟ್ಲು ತಂದಿರೋದ್ರಲ್ಲೇ ಇದರಲ್ಲೇ ಒಂದು ಬಾಟ್ಲನ್ನು ತೊಗೊಳ್ಳೋಣ. ಅಲ್ಲೋಗಿ ಸುಮ್ಮನೆ ಅದಕ್ಕೆ ಯಾಕೆ ದುಡ್ಡು ಕೊಡಬೇಕು, ಇದಕ್ಕೂ ದುಡ್ಡು ಕೊಟ್ಟೆ ತಂದಿರೋದು. ಇವಾಗ ಇಲ್ಲೇ ಒಂದು ಬಾಟ್ಲು ತೊಗೊಂಡು ಹೋಗ್ತಾ ಇಲ್ಲೇ ಒಂದು ಬಾಟ್ಲು ತೊಗೊಂಡು ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಬಂದು ಮಾತಾಡೋಣ. ಗೈಸ್ ಇವಾಗ ದೋಸೆ ಆರ್ಡ್ರ್ ಮಾಡಿಬಿಟ್ಟು ಮಸಾಲೆ ದೋಸೆ ತಿಂತಾಯಿದ್ದೀನಿ. ಗೈಸ್ ನಂದು ಇವಾಗ ಬ್ರೇಕ್ಫಾಸ್ಟ್ ಆಯಿತು. ನೋಡಿರಿ ನಮ್ಮ ಡಾರ್ಲಿಂಗ್ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬಂದಾಯಿತು. ಇವಾಗ ಹೋಗ್ಬಿಟ್ಟು ವ್ಲಾಗ್ನ ಅಪ್ಲೋಡ್ ಹಾಕ್ಬೇಕು ಗೈಸ್. ಇನ್ನೂ ವ್ಲಾಗ್ ಅಪ್ಲೋಡ್ ಹಾಕಿಲ್ಲ, ಅಪ್ಲೋಡೇ ಆಗಿಲ್ಲ. ಅಪ್ಲೋಡ್ ಆಗೋಕ್ಕೆ ನೆಟ್ವರ್ಕ್ ಇರಲಿಲ್ಲ. ಮತ್ತು ನಿನ್ನೆ ನೈಟು ಲೇಟ್ ಆಗಿತ್ತು. ವ್ಲಾಗ್ ಎಡಿಟ್ ಮಾಡೋ ಅಷ್ಟೊಂದು ಲೇಟ್ ಆಯಿತು. ಅದಕ್ಕೆ ನೆನ್ನೆ ಬೇಡ ಅಪ್ಲೋಡ್ ಮಾಡೋದು, ಬೆಳಗ್ಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಹಂಗೆ ಮಲ್ಕೊಂಡೆ. ನೋಡಿ ಇವಾಗ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ. ಇವಾಗ ವ್ಲಾಗ್ ಅಪ್ಲೋಡ್ಗೆ ಹಾಕಬೇಕು. ಅವ್ರಿನ್ನೂ ನಮ್ಮವರೆಲ್ಲ ನಮ್ಮ ಕಸ್ಟಮರ್ಸ್ ಎಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಮಾಡ್ತಾವ್ರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಇವಾಗ ಸೀದಾ ಎಲ್ಲಿಗೆ ಹೋಗ್ಬೇಕು ಅಂದರೆ ಅವಾಗಲೇ ಹೇಳಿದ್ದೆ ನಾನು, ಮರ್ತೋದೆ ಎಲ್ಲಿಗೆ ಅಂದ್ಬಿಟ್ಟು. ಸರಿ, ಶ್ರೀರಂಗಮ್ಗೆ ಹೋಗ್ಬೇಕು. ಶ್ರೀರಂಗಮ್ಗೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಯಾವ ಥರ ಇರುತ್ತೆ ಅಂತ ವಿಸಿಟ್ ಹಾಕೋಣ. ಅದಾದಮೇಲೆ ನಾವು ಅಲ್ಲಿಂದ ತಂಜಾವೂರಿಗೆ ಹೋಗಬೇಕು. ತಂಜಾವೂರಿಗೂ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಬನ್ನಿ ಹೋಗೋಣ. ಗೈಸ್ ಫೈನಲಿ ನಾವು ಶ್ರೀರಂಗಮ್ ರೀಚ್ ಆಗಿದ್ದಾಯಿತು. ರೀಚ್ ಆಗಿಬಿಟ್ಟು ಕಸ್ಟಮರ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿ ನಾನು ಬಂದು ಇಲ್ಲಿ ಪಾರ್ಕಿಂಗಲ್ಲಿ ಹಾಕೊಂಡಿದ್ದೀನಿ. ಅಷ್ಟು ರಶ್ ಏನಿಲ್ಲ, ಪಾರ್ಕಿಂಗ್ ಎಲ್ಲ ಫುಲ್ ಖಾಲಿ ಐತೆ. ಸ್ವಲ್ಪ ಗಾಡಿಗಳಿದ್ದಾವೆ. ಹಾಂ ಗೈಸ್ ಇದ್ರ ಜೊತೆಗೇ ಮಿನಿ ಬ್ಲಾಗು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ. ಯಾಕೆಂದರೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಹೇಳೋಕ್ಕೆ ಆಗ್ತದೆ ಗೈಸ್. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಿನಿ ಬ್ಲಾಗ್ಸು. ಅದು ಡೈಲಿ ಮಾಡೋಣ ಅಂದ್ಬಿಟ್ಟು ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಿ ನನಗೆ ಹೆಂಗೆ ಬರುತ್ತೆ ಏನು ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ. ಅದು ಹೆಂಗೆ ವಾಯ್ಸ್ ಕೊಡಬೇಕು ಅದಕ್ಕೆ ಫಸ್ಟು ಮಾಡ್ತಿದ್ದೆ ಗೈಸ್. ನಾನು ಓಲಾ ಓವರ್ ಮಾಡ್ಬೇಕಾದ್ರೆ ಫಸ್ಟು ಮಾಡ್ತಿದ್ದೆ ಅದನ್ನು. ಒಂದು ವಿಡಿಯೋ ಓಡಿತ್ತು, ಸಾಕಾದಾಗ ಓಡಿತ್ತು ಅಂದ್ಕೊಳ್ರಿ. ಹತ್ರ 100K ಮೇಲೆ ಹೊರಟೋಗಿತ್ತು ಅದು ವಿಡಿಯೋ. ಅದು ಮತ್ತೆ ಈಗ ಅದೇ ಥರ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಫೈನಲಿ ನೋಡೋಣ. ಆದರೆ ಒಂದಿನ ಅಂದರೆ ಸ್ಟಾರ್ಟ್ ಮಾಡ್ಬಿಟ್ಟು ಡೈಲಿ ಮಾಡಬೇಕು. ಇವಾಗ ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಒಂದು ರೀಲ್ಸ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋಣ. ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದೀನಿ, ಇವತ್ತೊಂದು ಅಪ್ಲೋಡ್ ಮಾಡೋಣ. ಬ್ಲಾಗ್ಸ್ ಬಂದು ನಾಳೆ ನಾಡ್ದಂಗೆ ಅಪ್ಲೋಡ್ ಮಾಡಬೇಕು. ಡೈಲಿ ಒಂದು ವೀಡಿಯೋ ಹಾಕ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಮೈನಸ್ ಆಗೈತೆ ಅಂದರೆ ಫಾಲೋವರ್ಸೇ ಬರ್ತಿಲ್ಲ, ಅಷ್ಟು ಮೈನಸ್ ಆಗೈತೆ. ಇಲ್ಲೇ ಪಾರ್ಕಿಂಗ್ ಕೆಳಗೆ ಬಂದರು. 100 ಆನ್ಲೈನ್ ಜಿಪೇ ಫೋನ್ಪೇ ಮಾಡ್ಬೋಣ. ಗೈಸ್ ದೇವಸ್ಥಾನನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಇಲ್ಲಿಂದ ತುಂಬ ದೂರ ಆಯಿತು ದೇವಸ್ಥಾನ. ಇನ್ನೂ ಒಂದು 500 ಮೀಟರ್ಸ್ ಆದರೂ ಆಯಿತು ದೇವಸ್ಥಾನ. ನನಗೆ ಬಿಸಿಲಲ್ಲಿ ನಡ್ಕೊಂಡೋಗಿ ನಡ್ಕೊಬರೋಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ. ಇಷ್ಟು ಬಿಸಿಲು ಹೊಡಿತೈತೆ ಅಂದರೆ ಇಲ್ಲಿ ನೋಡ್ರಿ AC ಆಫೇ ಮಾಡಿಲ್ಲ. AC ಹಾಕೊಂಡೇ ಕೂತಿದ್ದೀನಿ ಇನ್ನೂ. ಅಷ್ಟು ಬಿಸಿಲು ಹೊಡಿತೈತೆ, ಸಿಕ್ಕಾಬಟ್ಟೆ ಬಿಸಿಲು ಹೊಡಿತೈತೆ. ಯಾಕೆಂದರೆ ಸಿಕ್ಕಾಬಟ್ಟೆ ನಾನು ಹೇಳಿದ್ದೀನಿ, ನಾನು ರೂಫಿಂಗ್ ಮಾಡ್ಬೇಕಾದ್ರೆ ಹೇಳಿದ್ದೆ ಅವನಿಗೆ ಏನಂತ ಅಂದರೆ ಇಲ್ಲೆಲ್ಲಾದರೂ ಒಂದು ಹೋಲ್ ಕೊಡು ಅಂತ ಹೇಳಿದ್ದೆ ನಮಗೆ. ಎ ಸಿ ಇದು ಬರೋಕ್ಕೆ ನಮ್ಮ ಡ್ರೈವರ್ಗೆ AC ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಲ್ ಮಾಡು ಅಂತ ಹೇಳಿದ್ದೆ ಅವನಿಗೆ. AC ಪೈಪ್ ಇಲ್ಲೊಂದು ವಿಂಡ್ ಕೊಡು ಅಂತ ಹೇಳಿದ್ದೆ. ನೋಡಿದ್ರೆ ಅವ್ನು ಕೊಟ್ಟೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾರನ್ನ TV ಬಾಕ್ಸ್ ಏನಾರ ಮಾಡಿಸ್ತಿದ್ದೀನಿ ಅಂತಂದರೆ ಸೀರಿಯಸ್ಸಾಗೆ ಇಲ್ಲಿಗೆ, ಇಲ್ಲಾಂದರೆ ಇಲ್ಲಿ ಎಲ್ಲಾದರೂ ಒಂದು
AC ವೆಂಟ್ ಕೊಡ್ಸ್ಕೊಳ್ರಿ, ಇಲ್ಲಾಂದರೆ ತುಂಬ ಇದಾಗುತ್ತೆ. ತುಂಬ ಇದಂದರೆ ಹೆವಿ ಸೆಕೆ, ಹೀಟ್ ಹೆವಿ ಹೊಡಿಯುತ್ತೆ. ಇಲ್ಲಿ ಇದೆಯಲ್ಲ ಇದು ಬಾನೆಟ್ ಹೀಟು ಸಿಕ್ಕಾಪಟ್ಟೆ ಹೀಟ್ ಹೊಡಿಯುತ್ತೆ. ಅದರಿಂದ ನಮಗಂತೂ ಕುತ್ಕೊಳ್ಳೋಕ್ಕಾಗಲ್ಲ ಗಾಡಿ ಒಳಗಡೆ. ಈ ತಮಿಳ್ನಾಡಿಗೆ ಹೋಗ್ಬಿಟ್ರೆ ಮುಗಿದೋಯ್ತು ಕತೆ, ಸೆಕೆಯಲ್ಲೇ ಸುರಿದೋಬೇಕಾಗತ್ತೆ. ಇಲ್ಲೆಲ್ಲ ಸೆಕೆ. AC ಹಾಕಿದ್ದೀನಿ ಗಾಡೀಲಿ, ಕಸ್ಟಮರ್ ತಣ್ಣಗವ್ರೆ, ನನಗೆ ಮಾತ್ರ ಇಲ್ಲೆಲ್ಲ ಸೆಕೆ ಸುರಿತಾ ಐತೆ. ನಾನು ಅವಾಗ ಒಂಚೂರು ಇಲ್ಲಿ AC ಇದೆಯಲ್ಲ ನೋಡ್ರಿ, ಇದೆಯಲ್ಲ ಇದು ನಿಂಗೆ ಒಂಚೂರು ಡೌನ್ ಮಾಡ್ಕೊಂಡಿದ್ದೆ. 2 ನಿಮಿಷ ಕೂಲ್ ಆದ್ಮೇಲೆ ಮತ್ತೆ ಹಿಂಗೆ ಮೇಲ್ಗಡೆ ಎತ್ತಿದ್ದೆ. ಸ್ವಲ್ಪ ತಣ್ಣಗಿತ್ತು, ಹಂಗಂಗೆ ಮಾಡ್ಕೊ ಬಂದೆ. ಈಗ ಒಂದು ಸ್ವಲ್ಪ ನೋಡ್ರಿ ಇಷ್ಟು ತಣ್ಣಗೈತೆ ಅಂದರೆ ಈಗ ಆಹಾ, ಹಿಂಗೆ ಮಲ್ಕೊಂಡ್ರೆ ನಿಮ್ಮದೇ ನಿದ್ದೆ ಬರುತ್ತೆ. ಅದಕ್ಕೆ ಇವಾಗ ಮಲ್ಕೊಳಕ್ಕೆ ಹೋಗಲ್ಲ. ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ, ಅಪ್ಲೋಡ್ ಮಾಡೋಕ್ಕೆ. ಬನ್ನಿ ರೀಲ್ಸ್ ಮಾಡೋಣ. ಈಗ ಗೈಸ್ ಕಾಲು ಎಷ್ಟು ಸುಡ್ತೈತೆ ಅಂದರೆ ನೋಡ್ರಿ, 2 ನಿಮಿಷ ಹಿಂಗೆ ನಿಂತಿದ್ರೆ ಎಷ್ಟು ಬೇಗ ಬಿಸಿ ಆಗ್ತೈತೆ ಗೊತ್ತಾ ಕಾಲು. ಸೀರಿಯಸ್ಸಾಗಿ ನೋಡ್ರಿ, ನಮ್ಮ ಡಾರ್ಲಿಂಗ್ ಇಲ್ಲಿ ನಿಲ್ಸೋಡೆ. ವಾಷಿಂಗ್ ಮಾಡಿದ್ರೆ ಡಾರ್ಲಿಂಗ್ ನೋಡೋ ಲುಕ್ಕೇ ಬೇರೆ. ಟೈರಿಗೆ ಪಾಲಿಶ್ ಹಾಕಿರೋದಕ್ಕೂ ಗಾಡಿ ನೀಟಾಗೈತೆ. ಅಲ್ಲಿ ಏನೋ ಹೋಗಿ ಕಲ್ಲಂಗಡಿ ಏನೋ ಇದ್ರೆ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡ್ರಿ ಅಲ್ಲೈತೆ ಸಣ್ಣಗೆ ಏನಾರ ಪಾನಿ ಅಂದರೆ ಜ್ಯೂಸ್ ಇದ್ರೆ ಕುಡ್ಕೊಂಡು ಕಲ್ಲಂಗಡಿ ಏನೋ ಇದ್ರೆ ತಿನ್ಕೊಂಡು ಬರೋಣ. ಬನ್ನಿ ಹೋಗೋಣ. ಸರ್ಬತ್ತಿಲ್ಲಿ ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀನಿ. ಏನೋ 2 ಕಲರ್ ಹಾಕ್ತಾವ್ರೆ, ನೋಡೋಣ ಅದು ಹೆಂಗೈತೆ ಅಂತ. ನೋಡ್ರಿ ಕಲರೇ ಚೇಂಜ್ ಆಗೋಯ್ತದು, ಫಸ್ಟ್ ಟೈಮ್ ಕುಡಿತಾ ಇರೋದು. ಏನೋ ಒಂಥರ ಕಹಿ ಐತೆ. ನಿಂಬೆಹಣ್ಣು ಒಂಥರ ಇದಾಗ್ಬಿಟ್ಟೈತೆ, ಕಹಿ ಹೊಡಿತೈತೆ ಗೈಸ್. ಅದೇನೋ ಕುಡ್ದೆ ನಂಗೆ ಅದೇನೋ ಇಷ್ಟ ಆಗಿಲ್ಲ. ನಿಂಬೆಹಣ್ಣು ಲಾಸ್ಟಲ್ಲಿ ಹುಳಿ ಹೋಗ್ಬಿಡ್ತು. ಅದಕ್ಕೆ ಒಂದು ವಾಟರ್ ಮೆಲನ್ ತಗೊಂಡು ತಿನ್ನಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಎಲ್ಲ ಒಂಥರ ಆಗೋಯ್ತು ನೋಡ್ರಿ. ಇವೆಲ್ಲ ರೂಮ್ಸ್ ಹೆಂಗಿದ್ದಾವೆ, ರೂಮ್ಸಾ ಮನೆನಾ ಒಂದು ಗೊತ್ತಾಗ್ತಿಲ್ಲ. ಅಪಾರ್ಟ್ಮೆಂಟ್ ಅನ್ಸ್ತಾಗೈತಿ. ಗೈಸ್ ಅಪಾರ್ಟ್ಮೆಂಟ್ಗಳು ಇವೆಲ್ಲ ಅಪಾರ್ಟ್ಮೆಂಟ್. ಗೈಸ್ ಗಾಡಿಗೆ ಬಂದು ನೋಡ್ರಿ AC ಹಾಕೊಂಡು ಕೂತಿದ್ದೀನಿ. AC ಇಲ್ಲ ಅಂದರೆ ನಮ್ಮ ಅಪ್ಪ ನನಗೂ ಇರೋಕ್ಕಾಗಲ್ಲ. ಇಲ್ಲಿರೋ ಜನ ಹೆಂಗಿದ್ದಾರೆ ಅಂತ ಸೀರಿಯಸ್ ಗೊತ್ತಿಲ್ಲ. ಇಷ್ಟು ಸೆಕ್ಯೂರಿಟಿ ಅಪ್ಪ, ನಮ್ಮ ಕರ್ನಾಟಕನ ಎಷ್ಟು ಬೆಸ್ಟ್ ಅನಿಸುತ್ತೆ ಈ ಬಿಸಿಲಿಗೂ ಅದಕ್ಕೂ. ಸೀರಿಯಸ್ಸಾಗಿ ಗೈಸ್ ಇಲ್ಲಿರೋ ಜನ ಮಾತ್ರ ಹೆಂಗಿದ್ದಾರೆ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ ನನಗಂತೂ ಇರೋಕ್ಕೆ ಆಗ್ತಿಲ್ಲ. ಇಲ್ಲಿ ಕಾಲು ಸುಟ್ಟೋಗ್ತೈತೆ. 2 ನಿಮಿಷ ಕಾಲು ಕೆಳಗಡೆ ಇಟ್ಬಿಟ್ಟು 2 ನಿಮಿಷ ನಿಂತ್ಕೊಂಡಿದ್ದು ಅಷ್ಟೇ. ಕಾಲೇ ಬಿಸಿ ಆಗ್ತಿದ್ದೀರಿ. ಯೋಚನೆ ಮಾಡ್ರೆ ಅಷ್ಟು ಬಿಸಿಲಾಗ್ತಿದೆ ನೋಡ್ರಿ. ಒಂದೇ ಒಂದು ಚೂರು ಮೋಡ ಇಲ್ಲ, ತಣ್ಣಗಿಲ್ಲ, ಏನೂ ಇಲ್ಲ. ಒಂದು ತಣ್ಣಗೆ ಗಾಳಿ ಸಹಿತ ಬರ್ತಿಲ್ಲ. ಗಾಡಿ ಬೀಸ್ತೈತೆ, ಅದು ಬಿಸಿ ಗಾಡಿ ಬಿಸಿದ್ರು ವೇಸ್ಟ್ ಇಲ್ಲಿ. ಅದಕ್ಕೆ ಸುಮ್ಮನೆ ಇವಾಗ AC ಹಾಕ್ಕೊಂಡು ಚಿಲ್ಲ ವಾಟರ್ ಮೆಲನ್ ತಿನ್ಕೊಂಡು ಕುತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಈಗ ನಮ್ಮ ಕಸ್ಟಮರ್ಸ್ ಇನ್ನೂ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ದರ್ಶನ ಆಗಿಲ್ವ ಅಂತಲೂ ಗೊತ್ತಿಲ್ಲ. 12:30 ದೇವಸ್ಥಾನ ಕ್ಲೋಸ್ ಆಗುತ್ತಿದ್ದು. ದರ್ಶನ ಮಾಡಿರ್ತಾರೆ ಅನ್ಸುತ್ತೆ ಆಲ್ರೆಡಿ. 12:30 ಕರೆಕ್ಟಾಗಿ ಆಯಿತು. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ AC ನೀರು ನೋಡ್ರಿ ಇನ್ನೂ ಹೆಂಗೆ ತೊಟ್ಟಿಗ್ತೈತಿ. ಇಲ್ಲಿ ನೋಡ್ರಿ ತೊಟ್ಟಿಗ್ತಿರೋದು ಕಾಣಿಸ್ತೈತೆ ನಿಮಗೆ. 2 ನಿಮಿಷಕ್ಕೆ ಇಲ್ಲಿ ಏನು ಒಳ್ಳೆ ಮಳೆ ನೀರು ಬಂದಂಗೆ ಬಂದ್ಬಿಡ್ತು ಗೈಸ್. ಇಲ್ಲಿ ಇದರಲ್ಲಿ ನೋಡ್ರಿ ಇಲ್ಲೆಲ್ಲ ಹೆಂಗಾಗೈತೆ ನೀರು ಬಂದು. ಈಗ ಜಸ್ಟ್ ಕಾಲ ಮೇಲೆಲ್ಲ ತಣ್ಣಗಾಗೋಯ್ತು. ಇದೇನು ಹಿಂಗೆ ತಣ್ಣಗಾಯ್ತದೆ ನೋಡ್ತೀನಿ. ನೀರು ಏನು ಸುರಿತಾಕೋಯ್ತೈತೆ, ಹಿಂಗೆ ಹಿಡಿತಾಯಿದ್ದೀನಿ. ಬೊಕ್ಸೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಚೆಲ್ಲಿದ್ದೀನಿ. ನೋಡ್ರಿ ಎಲ್ಲ ಹಾಕಿದ್ದೀನಿ ಈಗ ನೀರು. ಜಸ್ಟ್ ಇವಾಗ ಹಾಕಿರೋ ನೀರು ಅದೆಲ್ಲ. ಎಷ್ಟು ನೀರು ಬಂತು ಅಂದರೆ ಮಿನಿಮಮ್ ಒಂದು ಇದೊಂದು ಕೈ ಇನ್ನೊಂದು ಕೈ ಇಷ್ಟು ಹಂಗೈ ಹಿಂಗೆ ಒಂದು ಬೊಕ್ಸೆ ಬಂದೈತೆ ಗೈಸ್ ನೀರು ಇದರಲ್ಲಿ. ಈಗ AC ಇದರಲ್ಲಿ ಫಸ್ಟ್ ಹೋಗಿ ಇದನ್ನು ಸರ್ವಿಸ್ ಮಾಡಿಸ್ಬೇಕು, ಫ್ರಂಟ್ AC-ನ. ಬ್ಯಾಕ್ AC-ಲಿ ಈಗ ಸರಿ ಹೋಗೈತೆ, ನೀರು ತೊಟ್ಟಿಕ್ತಿದ್ದು ಸರಿ ಹೋಗೈತೆ. ಫ್ರಂಟ್ AC-ಲಿ ಸ್ಟಾರ್ಟ್ ಆಗೈತೆ. ಅಲ್ಲೊಂಥವು ತೊಟ್ಟಿಕ್ಕುತ್ತೆ ಮತ್ತು ಇಲ್ಲೊಂಥವು ತೊಟ್ಟಿಕ್ತೈತೆ. ನೋಡ್ರಿ ಇಲ್ಲಿ ಬರ್ತೈತೆ ನೀರು, ನೋಡ್ರಿ ಇಲ್ಲಿ ಬರ್ತೈತೆ. ಗೈಸ್ ಸಿಸ್ಟಮ್ ಹಾಳಾಗ್ಬಿಡುತ್ತೆ ಗೈಸ್ ಹಿಂಗೆ ಇದ್ರೆ. ಇದು ಗೈಸ್ ಇಲ್ಲಿ ನೋಡ್ರಿ ತೊಟ್ಟಿಗ್ತಾ ಇರೋದು ಹೆಂಗೆ ತೊಟ್ಟಿಗ್ತೈತೆ. ಗೈಸ್ ಎಷ್ಟು ನೀರು ಬರ್ತೈತೆ ಗೈಸ್ ಇದರಲ್ಲಿ. ಇಲ್ಲಿ ನೋಡ್ರಿ ಬರ್ತಾನೆ ಆಯ್ತೋಳ ನೀರು ಹೆಂಗೆ ಸುರಿತೈತೆ ನೋಡ್ರಿ ಇಲ್ಲಿ.
ಬರೋ ನೀರಲ್ಲೇ ಹಿಂಗೆ ಬರ್ತೈತೆ ಗೈಸ್. ನೋಡ್ರಿ ಹೆಂಗೆ ಸುರಿತೈತೆ ನೀರು. ಫಸ್ಟ್ ಹೋಗಿ ಇದನ್ನು ಇದು ಮಾಡಿಸ್ಬೇಕು, ಇಲ್ಲಾಂದರೆ ಆಗಲ್ಲ, ತಲೆ ಮೇಲೆಲ್ಲ ತುಟಿಕ್ಬಿಡುತ್ತೆ. ಬನ್ನಿ ಗೈಸ್, ಏನೋ ನಾವು ಮಾಡಬೇಕಾಗಿ ಇದಕ್ಕೆ. ಈಗ ಇದಕ್ಕೇನು ಮಾಡೋಂಗಿಲ್ಲ, ಬಟ್ಟೆ ತುರ್ಕ್ಬೇಕಷ್ಟೇ ಈಗ. ಗೈಸ್ ನೋಡ್ರಿ, ಇವಾಗ ಪ್ಯಾಕಿಂಗ್ ಆಗೈತೆ. ಇದ್ರ ಮೇಲೂ ನೀರು ತೊಟ್ಟಿಕೋದ್ರೆ ನನಗೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ. ಇದನ್ನ ಫಸ್ಟ್ ಹೋಗಿ ಬೆಂಗಳೂರಲ್ಲೇ ಬಿಚ್ಚಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸೋಣ. ಬೆಂಗಳೂರಿಗೆ ಹೋಗಿದ ತಕ್ಷಣ ಫಸ್ಟಿಗೆ ಕೆಲಸ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು. ಗೈಸ್ ಇವಾಗ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಗೈಸ್ ನಾವು ಇವಾಗ ಶ್ರೀರಂಗ ಮುಗಿಸ್ಕೊಂಡು ಇವಾಗ ತಂಜಾವೂರು ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ತಂಜಾವೂರಿಗೆ ಹೋಗ್ಬಿಟ್ಟು ದರ್ಶನ ಮಾಡಿಸ್ಕೊಂಡು ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತಾವೆ ಇವತ್ತೆಲ್ಲ. ನೋಡ್ರಿ, ಈ ರೋಡಲ್ಲಿ ಗಾಡಿ ಜಾಸ್ತಿ ಅನ್ಸುತ್ತೆ ಮೋಸ್ಟ್ಲಿ. ಗೈಸ್ ನಾವು ಇವಾಗ ಇಲ್ಲಿ A to B ಹಾಕ್ಬಿಟ್ಟು ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ ಓಟಕ್ಕೆ ಹೋಗ್ತಾ ಇದ್ದೀವಿ ಈಗ ತಿನ್ನೋಕ್ಕೆ. ಗೈಸ್ ಮಿಲ್ ಆರ್ಡ್ರ್ ಮಾಡಿಬಿಟ್ಟು ಊಟ ಮಾಡ್ತಾಯಿದ್ದೀನಿ. ಗೈಸ್ ವೆಜ್ ಮೀಲ್ಸ್ ಊಟ ಆರ್ಡ್ರ್ ಮಾಡಿಬಿಟ್ಟು ತಿಂತಾಯಿದ್ದೀನಿ. ರೈಸೇ ಕೊಟ್ಟಿಲ್ಲ, ರೈಸು ಸಪ್ರೇಟಾಗಿ ಬರುತ್ತಂತೆ. ಅಷ್ಟು ಚಪಾತಿ ತಿಂತಾಯಿದ್ದೀನಿ. ಗೈಸ್ ನೋಡ್ರಿ, ಬಿಸಿ ಬಿಸಿ ರೈಸ್ ಬಂದೈತೆ. ನಾನು ಊಟ ಮುಗಿಸ್ಕೊಬಂದು ನೋಡ್ರಿ, ಇಲ್ಲಿ ಹೈವೇಲಿ ಇಲ್ಲ A to B ಇತ್ತು. A to B ಇಲ್ಲೇ ಊಟಕ್ಕೆ ಹಾಕಿರೋದು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈಗ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗೈತೆ ನೋಡ್ರಿ. ಇವಾಗ ಒಂದು ಸ್ವಲ್ಪ ಗಾಡಿ ಒಳಗೆ ಕುತ್ಕೋಬೋದು. ಅಷ್ಟು ಸೆಕೆಂಡ್ ಆಗ್ತಿಲ್ಲ. ಫ್ಯಾನ್ ಹಾಕಿರೋದಕ್ಕೆ ಆರಾಮಾಗಿ ಕೂತಿದ್ದೀನಿ. ಸ್ವಲ್ಪ ಲೈಟಾಗಿ ತಣ್ಣ ಗಾಡಿ ಬರ್ತೈತೆ, ಬಿಸಿಲಿಲ್ವಲ್ಲ ಅದಕ್ಕೆ. ಬ್ಯಾರಿಗೇಟ್ ಹಾಕಿರೋದು ನೋಡ್ರಿ. ಇಲ್ಲಿ ಹಿಂಗೆ ಬಂದು ಹಿಂಗೋಗ್ಬೇಕು ಹಿಂಗೆ. ಹಾಂ ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗೋಗೈಸ್ ಇಲ್ಲೆಲ್ಲ, ಸೀರಿಯಸ್ ಆಗಿ. ನೋಡ್ರಿ, ನಿಮ್ಗೆ ಆಕ್ಸಿಡೆಂಟ್ ಆಗಿರೋಕ್ಕೆ ಉದಾಹರಣೆ ಬೇಕಾ? ನೋಡ್ರಿ, ಅಲ್ಲೊಂದು ಪಾರ್ಟ್ಸ್ ಬಿದ್ದೈತೆ. ಮತ್ತು ಅಲ್ಲಿ ನೋಡ್ರಿ, ಇದರಲ್ಲೂ ಅಷ್ಟೇ, ಇದರಲ್ಲೂ ಕೆಳಗಡೆ ಇರೋವಲ್ಲ ಸ್ವಲ್ಪ ಪಾರ್ಟ್ಸ್ ಇರೋದು. ಎಷ್ಟೊಂದು ಗಾಡಿ ಆಕ್ಸಿಡೆಂಟ್ ಆಗೋ ಒಟ್ನಲ್ಲಿ ಇಲ್ಲಿ. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ನೀವು ಈ ಥರ ಬ್ಯಾರಿಗೇಟು ಮಿನಿಮಮ್ ಒಂದು 5 ಕಿಲೋಮೀಟ್ರು ದೂರದಲ್ಲಿ ಒಂದೊಂದು ಬ್ಯಾರಿಗೇಟ್ ಹಾಕಿರ್ತಾರೆ ಅಂದ್ಕೊಡ್ರಿ. ಗೈಸ್ ನನಗೆ ಒಂದು ಗೊತ್ತಾಗಲಿಲ್ಲ, ತಮಿಳ್ನಾಡಲ್ಲ ಎಲ್ಲೋ ಬೋರ್ಡ್ ಕಾರ್ಗಳಿಗೆ ಶಿಫ್ಟ್ಗಳಿಗೆ ನೋಡ್ರಿ ಈ ಥರ ರೆಡ್ ಕಲರ್ ಪೇಂಟ್ ಮಾಡವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ರೆಡ್ ಕಲರ್ ಪೇಂಟ್ ಮಾಡೋರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಗಾಡೀಲಿ ನೋಡಿದ್ದೀನಿ, ಎಷ್ಟೊಂದು ಗಾಡೀಲಿ ರೆಡ್ ಕಲರ್ ಪೇಂಟ್ ಮಾಡೋರೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ನಾನು ಇವಾಗಲೇ ನೋಡ್ತಾ ಇರೋದು ಅದನ್ನು. ಬೆಳಗ್ಗೆಯಿಂದ ಸುಮಾರು ಗಾಡಿ ಸಿಕ್ತು, ಒಟ್ಟಿನಲ್ಲಿ ಎಲ್ಲ ರೆಡ್ ಕಲರ್ ಪೇಂಟೇ ಮಾಡಿರೋದು. ಕಮೆಂಟ್ ಮಾಡಿರಿ ಏನಕ್ಕೆ ಅಂತ. ಇಲ್ಲಿಂದ ಇಲ್ಲೇ ತಂಜಾವೂರು ಒಂದು 8-10 ಕಿಲೋಮೀಟ್ರನ್ನ ಆಯ್ತು ಅಷ್ಟೇ. ತಂಜಾವೂರಿಗೆ ಬಿಟ್ಬಿಟ್ಟು ತಂಜಾವೂರು ದರ್ಶನ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ರಾಮೇಶ್ವರಂಗೆ ಹೋಗ್ಬಿಡೋಣ. ಬನ್ನಿ, 2 ಡೇಸ್ ರಾಮೇಶ್ವರಮಲ್ಲೇ ಆಲ್ಟ್ ಆಗ್ತಿರೋದು. ಇವತ್ತು ನೈಟ್ ಹೋದರೆ ಏನೂ ನೋಡೋಕ್ಕಾಗಲ್ಲ, ಅದಕ್ಕೆ ರಾಮೇಶ್ವರಮಲ್ಲೇ ಆಲ್ಟ್ ಆಗಿಬಿಡ್ತಾರೆ. ಮತ್ತು ನಾಳೆ ಬೆಳಗ್ಗೆ ಎದ್ದು ರಾಮೇಶ್ವರಂ ದೇವಸ್ಥಾನ ದರ್ಶನ ಮಾಡಿಸ್ಕೊಂಡು ಅಲ್ಲಿ ಮತ್ತೆ ಧನುಷ್ಕೋಡಿ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಮತ್ತೆ ರಾಮೇಶ್ವರಂ ಆಲ್ಟ್ ಆಗಿ ಅದಾದಮೇಲೆ ಅದು ಮಾರನೇ ದಿವಸ ಎದ್ದು ಅಲ್ಲಿಂದ ಈ ಕಡೆ ಬರೋದು. ಗೈಸ್ ಅದೇ ನನಗೆ ನೆನಪೇ ಆಗ್ತಿಲ್ಲ, ಸರಿ ಹೇಳ್ತೀನಿ. ಮಧುರೈ ಕಡೆ ಅದಾದಮೇಲೆ ಅಲ್ಲಿಂದ ಅದು ಮುಗಿಸ್ಕೊಂಡು ಮಧುರೈ ಕಡೆ ಬಂದು ಮಧುರೈ ತೋರಿಸ್ಕೊಂಡು ಈ ಕಡೆ ಬೆಂಗಳೂರು ಕಡೆ ಕರ್ಕೊಂಡು ಬರಬೇಕು. ಇಟ್ಕೋ, ಈಗ ಅವ್ರು ಬಂದಮೇಲೆ ಹೊರಡೋಣ. ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು ನೋಡ್ರಿ. ಮಳೆ ಬರ್ತಾ ಇದೆ, ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಬಿಸಿಲಿತ್ತು, ವೆದರ್ ಚೇಂಜ್ ಆಯಿತು, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ತಮಿಳ್ನಾಡಲ್ಲಿ ಮಳೆ ಬರ್ತಾ ಇದೆ ಇವಾಗ. ಜೋರಾಗಿ ಬರುತ್ತೋ ಏನೋ ಗೊತ್ತಿಲ್ಲ. ಗೈಸ್ ನೋಡ್ರಿ, ಮೋಡನೇ ಇಲ್ಲ ಅಲ್ಲಿ. ಇನ್ನು ಮಳೆ ಮೋಡ ಎಷ್ಟೈತೆ, ಇಷ್ಟು ಮೋಡಕ್ಕೆ ಇನ್ನೆಷ್ಟು ಮಳೆ ಬರ್ಬೋದು ಹೇಳ್ರಿ. ಮೋಸ್ಟ್ಲಿ ಬರ್ಬೋದು ಮಳೆ, ಸ್ವಲ್ಪ ಹೊತ್ತು ಬಂದು ಹೋಗ್ಬೋದು. ನೋಡೋಣ, ಮಳೆ ಬಂದರೆ ಒಂದು ಸ್ವಲ್ಪ ತಣ್ಣಗಾದ್ರೂ ಆಗುತ್ತೆ. ಅದೇ ನಮ್ಮ ಕಸ್ಟಮರ್ ಬರ್ತಾವ್ರು ನಡ್ಕೊಂಡು. ಈಗ ಗೈಸ್ ನಾವು ಈಗ ಇಲ್ಲಿ ತಂಜಾವೂರು ಟೆಂಪಲ್ಗೆ ಬಂದಿದ್ದೀವಿ. ನೋಡ್ರಿ, ಟೆಂಪಲ್ ಇದ್ದಾನೆ.
ಕಸ್ಟಮರ್ನ ಟೆಂಪಲ್ ಹತ್ರ ಬಿಟ್ಬಿಟ್ಟು ನಾನು ಪಾರ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಒಳಗಡೆ ಬಂದೆ. ಪಾರ್ಕಿಂಗ್ ಸ್ವಲ್ಪ ರಶ್ ಐತೆ, ಇಲ್ಲ ಜನ ಎಲ್ಲೂ ಬರ್ತಾರೆ ನೋಡ್ರಿ. ದೇವಸ್ಥಾನ ಮಾತ್ರ ಹಳೇ ಕಾಲದ ಸಕ್ಕದಾಗೈತೆ ಅಂದ್ಕೊಳ್ರಿ. ನಮ್ಮ ಕಡೆ ಈಗ ಹಂಪಿ ಇದೆಲ್ಲ ಇದೆಯಲ್ಲ, ಸೇಮ್ ಅದೇ ಥರನೇ ಇಲ್ಲೂ ಇರೋದು. ಹಂಪಿ ಹಳೇಬೀಡು ಆ ಕಡೆ ಎಲ್ಲ ಇದೆಯಲ್ಲ, ಬೇಲೂರು ಹಳೇಬೀಡು ಸೇಮ್ ಅದೇ ಥರ ಇರೋದು ಇಲ್ಲ ದೇವಸ್ಥಾನಗಳು. ಚೆನ್ನಾಗಿದೆ ದೇವಸ್ಥಾನ ನೋಡ್ರಿ. ದೇವಸ್ಥಾನದ ಆರ್ಚ್ ಎಂಟ್ರೆನ್ಸ್ ಇದು. ಅದು ಹಿಂದೆಗಡೆ ಒಂದು ಗೋಪುರ ಐತೆ, ಅದು ಚೆನ್ನಾಗೈತೆ, ಒಳ್ಳೆ ಲುಕ್ಕು. ಬಂದೆ, ಇಲ್ಲಿ ಇಷ್ಟುದ್ದ ಗುಂಡಿ ಬಿದ್ದೈತೆ ಗೈಸ್. ಟೆಂಪಲಿಂದ ಎಲ್ಲ ಬಂದ್ಬಿಟ್ಟು ಇವಾಗ ಅಲ್ಲಿ ಗೊಂಬೆ ಶಾಪಿಂಗ್ ಅಂತ ಹೋದ್ರು. ಆ ಕಡೆ ಅಲ್ಲಿ ಗೊಂಬೆ ಶಾಪಿಂಗ್ ಇದೆ ಗೈಸ್. ತಂಜಾವೂರಲ್ಲಿ ಗೊಂಬೆ ಫೇಮಸ್ ಅಂತೆ, ಅದಕ್ಕೆ ಇಲ್ಲಿ ಗೊಂಬೆ ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದ್ರು ನಮ್ಮ ಕಸ್ಟಮರ್ಸ್ ಎಲ್ಲ. ಅಲ್ಲಿ ಫುಲ್ಲು ಆ ಲೈನಲ್ಲಿ ಏನಿದೆ ಫುಲ್ಲು ಗೊಂಬೆಗಳಿದಾವೆ ಗೈಸ್. ಬನ್ನಿ ಒಂದು ರೌಂಡ್ ಹೋಗಿ ತೋರಿಸ್ಕೊ ಬರ್ತೀನಿ ನಿಮಗೆ. ಕನ್ಫರ್ಮ್ ಆದರೆ ಹಾಕ್ಕೊಡ್ತೀನಿ ತಗೊಂಡೋಗು ಅಂತ. ಸರಿ ಗೈಸ್ ನೋಡ್ರಿ, ಇಲ್ಲೇ ಶಾಪಿಂಗ್ ಮಾಡೋದೆಲ್ಲರೂ ಗೊಂಬೆಗಳು. ಇಲ್ಲಿ ನೋಡ್ರಿ ಥರ ಗೊಂಬೆಗಳಿದ್ದಾವೆ, ಎಲ್ಲ ಥರ ಗೊಂಬೆಗಳಿದ್ದಾವೆ ಇಲ್ಲಿ. ಫೈನಲಿ ಇವಾಗ ಊಟಕ್ಕೆ ಹಾಕ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ಕಡೆ ಎಲ್ಲ ಆನಿಯನ್ ದೋಸೆ ಸರ್ಕಲಲ್ಲಿ ಇರುತ್ತೆ. ಇವಾಗ ನೋಡ್ರಿ ಯಾವ ಶೇಪಲ್ಲಿ ಐತೆ, ಬರೀ ಆನಿಯನ್ ಇದೆ ಒಳಗಡೆ. ಚೆನ್ನಾಗಿದೆ ದೋಸೆ, ಟೇಸ್ಟ್ ಚೆನ್ನಾಗಿದೆ. ಗೈಸ್ ನೋಡ್ಕೊಳ್ರಿ, ನಿಮಗೆ ಲಾಸ್ಟ್ ಟೈಮ್ ಬಂದಾಗ ನಾನು ಬೆಳಗ್ಗೆ ತೋರಿಸಿದ್ದೆ, ಇವಾಗ ತೋರಿಸ್ತಾ ಇದ್ದೀನಿ. ಇದು ಪಪ್ಪನ್ ಬೆಡ್ಸ್ ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ, ಇವಾಗ ನೋಡ್ಕೊಳ್ರಿ. ಫೈನಲಿ ನಾವು ರೀಚ್ ಆಗಿದ್ದಾಯಿತು ರಾಮೇಶ್ವರಮ್ಮು. ಕಸ್ಟಮರ್ನೆಲ್ಲ ರೂಮ್ ಹತ್ರ ಬಿಟ್ಟು ನಾನು ಬಂದು ಗಾಡಿನ ನೋಡ್ರಿ ಪಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಅವನು ಅಲ್ಲಿ 30 ರೂಪಾಯಿ ಇದು ಕ್ಯಾಶ್ ಓನ್ಲಿ ಅಂತಂದ, ಆನ್ಲೈನ್ ಇಲ್ಲ ಅಂತಂದ. ಅದಕ್ಕೆ ಇವಾಗ ಗಾಡಿ ನಿಲ್ಸ್ಬಿಟ್ಟು ಬರೋಕು ಅಂತಂದ. ಬನ್ನಿ ಇವಾಗ ಹೋಗ್ಬಿಟ್ಟು ಏನು ಹೇಳ್ತಾನೆ ಕೇಳ್ಕೊಂಡು ಬರೋಣ. ನನಗಂತೂ ನಿದ್ದೆ ಸಿಕ್ಕಾಪಟ್ಟೆ ಬರ್ತೈತೆ, ಹೆವಿ ನಿದ್ದೆ ಬರ್ತೈತೆ. ಕಳ್ಕೊಬಿಟ್ರೆ ಸಾಕು. ಬನ್ನಿ ಅಲ್ಲೋಗಿ ಏನು ಹೇಳ್ತಾನೆ ಕೇಳ್ಕೊಬರೋಣ ಗೈಸ್. ಇವಾಗ ಪಾರ್ಕಿಂಗು ಫೋನ್ಪೇ ಮಾಡಿಬಿಟ್ಟು 20 ರೂಪಾಯಿ ಬಂದೆ ಪಾರ್ಕಿಂಗಿಗೆ. ಇವಾಗ ಟೈಮ್ ಎಷ್ಟಾಗೈತೆ ಅಂದರೆ ಆಲ್ರೆಡಿ ಗೈಸ್, ಇವಾಗ ಟೈಮ್ ನೋಡ್ರಿ ಕರೆಕ್ಟಾಗಿ 11:36 ಆಗೈತೆ ಇವಾಗ ಗೈಸ್. ಫೈನಲಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ, ಹೊರಟೋಗ್ಬಿಟ್ರೆ ಸಾಕು. ಕಣ್ಣು ಬೆಳಗ್ಗೆ ಮಧ್ಯರಾತ್ರಿ 1 ಗಂಟೆಗೆ ಎದ್ದಿರೋದು. ನೆನ್ನೆನಾ ಸಾರಿ ಇವತ್ತೇ ಮಧ್ಯರಾತ್ರಿ 1 ಗಂಟೆಗೆ ಎದ್ದಿರೋದು ನಾನು. ಇದುವರೆಗೂ ಕಣ್ಣು ಮುಚ್ಚಿಲ್ಲ. ಈಗ ನಿದ್ದೆ ಹೆವಿ ಬರ್ತೈತೆ. ಈ ಗಾಡಿ ಓಡಿಸ್ಕೋಬೇಕಾದ್ರೆ ಅಷ್ಟೇ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ಫೈನಲಿ ಇವಾಗ ಡ್ರಾಪ್ ಮಾಡಿ ಮಲ್ಕೋತಿದ್ದೀನಿ ಗೈಸ್. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾರೆ. ಓಕೆ, ಬೈ.